ಇವತ್ತು ನಮ್ಮ ಸಂವಿಧಾನದಲ್ಲಿ ಏನಿತ್ತು ಅದೇ ಬಸವಣ್ಣನವರ ಸಂದೇಶ, ಬಸವಣ್ಣನ ತತ್ವ ಸಿದ್ಧಾಂತ. ನಮ್ಮ ಸಂವಿಧಾನ ಹೇಳುತ್ತೆ ಸಾಮರಸ್ಯ ಇರಬೇಕು, ಸಮಾನತೆ ಇರಬೇಕು, ಸಹಿಷ್ಣುತೆ ಇರಬೇಕು. ಅದೇ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದಂಥ ವಾಕ್ಯಗಳು ಇವತ್ತು ಕೂಡ ಅದು ಪ್ರಸ್ತುತ ಅಂತ ಹೇಳಬೇಕಾಗುತ್ತೆ. ಈ ದೇಹ ಒಂದು ಐಸ್ ಕ್ರೀಮ್ ಇದ್ದ ಹಾಗೆ. ಐಸ್ ಕ್ರೀಮ್ ತಿಂದರೂ ಕರಗುತ್ತೆ, ತಿಂದೇ ಇದ್ರೂ ಕರಗುತ್ತೆ. ಈ ದೇಹ ಕೂಡ ಅಷ್ಟೇ, ಒಳ್ಳೆ ಕೆಲಸ ಮಾಡಿದ್ರು ಕರಗುತ್ತೆ, ಒಳ್ಳೆ ಕೆಲಸ ಮಾಡದೇ ಇದ್ರೂ ಕರಗುತ್ತೆ. ಬಸವಣ್ಣವರು ಹೇಳ್ತಾರೆ, ಈ ದೇಹ ಒಳ್ಳೆಯ ಕೆಲಸ ಮಾಡಿ ಸವಿಬೇಕು, ಅದು ಬಹಳ ಮುಖ್ಯವಾಗಿದೆ. ಅಂದರೆ ಇವತ್ತು ಸನ್ಮಾನ್ಯ ದೇವೇಗೌಡರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇವರಿಬ್ಬರು ಕೂಡ, ಗುರುರಾಜ್ ಅವರು ಹಾಗೂ ಸನ್ಮಾನ್ಯ ದೇವೇಗೌಡರು ಕೂಡ ಅವರನ್ನ ನಾವು ಸಾಮಾಜಿಕ ಡಾಕ್ಟರ್ಸ್ ಅಂತಾನೆ ಹೇಳಬೇಕಾಗುತ್ತೆ. ಸಾಮಾಜಿಕ ಅಂದರೆ ಸಮಾಜದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಂಥ ಸನ್ಮಾನ್ಯ ದೇವೇಗೌಡರು ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತು ಜ್ಞಾನ ಕ್ಷೇತ್ರದಲ್ಲಿ, ಅಕ್ಷರ ಕ್ಷೇತ್ರದಲ್ಲಿ ಒಂದು ಮಾದರಿಯಾಗಿ ಬದಲಾವಣೆ ತಂದಂತಹ ಗುರುರಾಜ್ ಅವರನ್ನು ನಿಜವಾಗ್ಲೂ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗುತ್ತೆ. ಅಂದರೆ ಸನ್ಮಾನ್ಯ ದೇವೇಗೌಡರ ಬಗ್ಗೆ ಕೆಲವು ಮಾತುಗಳನ್ನು ಆಡಬೇಕು ಅಂತ ನನಗೆ ಅನಿಸುತ್ತೆ. ನಾನು ಅವರ ಅಳಿಯನಾಗಿ ಅದು ಮಾತಾಡ್ತಾ ಇಲ್ಲ. ಯಾಕೆಂದರೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಏನು ಕೆಲಸ ಮಾಡಿದರು, ಪ್ರಧಾನಮಂತ್ರಿಗಳಾಗಿದ್ದಾಗ ಏನು ಕೆಲಸ ಮಾಡಿದರು ಅನ್ನೋದ್ರ ಬಗ್ಗೆ ಕೇವಲ 2-3 ನಿಮಿಷದಲ್ಲಿ ನಾನು ಮಾತನ್ನು ಹೇಳಿ ಮುಗಿಸ್ತೇನೆ. ಅಂದರೆ ಇವತ್ತೆಲ್ಲ ನಾವು, ಯಾಕೆಂದರೆ ದೇವೇಗೌಡರು ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ಅವರ ಅಧಿಕಾರದಲ್ಲಿ ಇದ್ದಿದ್ದು ಕೇವಲ 6.5 ವರ್ಷ ಮಾತ್ರ. ಸುಮಾರು 60-62 ವರ್ಷ ಅವರು ವಿರೋಧ ಪಕ್ಷದಲ್ಲೇ ಅವರು ಕಳೀತಾರೆ. ಏಕೆಂದರೆ ಇವತ್ತು ನಾವು ಕ್ರಿಕೆಟ್ ಮ್ಯಾಚು ಎಲ್ಲ ನೋಡ್ತೀವಿ, ಈಗ IPL ಮ್ಯಾಚ್ ಬೇರೆ ನಡೀತಾ ಇದೆ, ದಿನ ನೋಡ್ತೇವೆ. ಸೊ ಅವ್ರು ಯಾವ ರೀತಿ ಕೆಲಸ, ಈಗ ಟೆಸ್ಟ್ ಮ್ಯಾಚಲ್ಲಿ ಟೆಸ್ಟ್ ಕ್ರಿಕೆಟ್ 5 ದಿವಸ ಆಡಿ 250, 230 ರನ್, 260 ರನ್ ನೋಡಿದ್ದಾರೆ. ಇವತ್ತು T20 ಕ್ರಿಕೆಟ್ ಅಂದರೆ 20 ಓವರಲ್ಲಿ ಕೇವಲ 3 ಗಂಟೆ ಮ್ಯಾಚ್ಗಳಲ್ಲಿ 250 ರನ್ ನೋಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ದೇವೇಗೌಡರು ರಾಜಕೀಯ ರಂಗದ T20 ಕ್ರಿಕೆಟರ್ ಅಂತ ಹೇಳಬೇಕಾಗುತ್ತೆ. ಅವರು ಸಿಕ್ಕ ಅವಕಾಶದಲ್ಲಿ ಬಹಳ ವೇಗವಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಅವರ ಇಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರು 3800 ಕಡತಗಳನ್ನು ಬಿಟ್ಟು ಹೋಗಿರ್ತಾರೆ. ಆದರೆ ಸನ್ಮಾನ್ಯ ದೇವೇಗೌಡರು ಬಂದಂಥ ಸಂದರ್ಭದಲ್ಲಿ ಕೇವಲ 26 ದಿನಗಳಲ್ಲಿ 3800 ಕಡತಗಳನ್ನು ವಿಲೇವಾರಿ ಮಾಡ್ತಾರೆ. ಅದೇ ರೀತಿ ಇವತ್ತು ಬೆಂಗಳೂರೇ ನೋಡ್ಬೋದು, ಅವರ ಜ್ಞಾನ, ಅವರ ದೂರದೃಷ್ಟಿ ಏನಿತ್ತು. ಇವತ್ತು ಬೆಂಗಳೂರಿನ ಮೊಟ್ಟ ಮೊದಲ ಫ್ಲೈಓವರ್, ಸಿರ್ಸಿ ಫ್ಲೈಓವರ್ ಮಾಡಿದ್ದು ಸನ್ಮಾನ್ಯ ಎಚ್ ಡಿ ದೇವರು. ಸಿರ್ಸಿ ಫ್ಲೈಓವರ್ ನಮ್ಮ ಈ ತಂತ್ರಜ್ಞಾನ IT BT ಸೆಕ್ಟರ್ ಅಂತ ಏನು ಹೇಳ್ತೀವಿ, ಇದು ಎಷ್ಟು ಜನರಿಗೆ ಗೊತ್ತಿಲ್ಲ. ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ರಾಜ್ಯದ ಮತ್ತು ನಮ್ಮ ರಾಷ್ಟ್ರದ IT BT ಸೆಕ್ಟರು ಚೆನ್ನಾಗಿ ಬೆಳಿಬೇಕು, ಅದಕ್ಕೆ ನಾವು ಉತ್ತೇಜನ ಕೊಡಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನುವ ದೃಷ್ಟಿಯನ್ನು ಇಟ್ಕೊಂಡವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ IT BT ಸೆಕ್ಟರ್ಗೆ 10 ಇಯರ್ಸ್ ಟ್ಯಾಕ್ಸ್ ಹಾಲಿಡೇ ಕೊಡ್ತಾರೆ. 10 ಇಯರ್ಸ್ ಟ್ಯಾಕ್ಸ್ ಹಾಲಿಡೇ ಕೊಡ್ತಾರೆ. ಅದೇ ರೀತಿ ಸಿಂಗಪೂರ್ ಪ್ರೈಮ್ ಮಿನಿಸ್ಟರ್, ಬ್ರಿಟನ್ನಿನ ಪ್ರೈಮ್ ಮಿನಿಸ್ಟರ್ ಕರ್ಕೊಂಡ್ಬಂದು ಬೆಂಗಳೂರಿನಲ್ಲಿ IT BT ಪಾರ್ಕ್ ಅನ್ನು ಓಪನ್ ಮಾಡ್ತಾರೆ. IT BT ಪಾರ್ಕ್ ಅನ್ನು ಓಪನ್ ಮತ್ತು ಕುಡಿಯುವ ನೀರಿನ ಸಮಸ್ಯೆ, ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅಂದಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವರಿಗೆ ಒಂದು ಪತ್ರ ಬರೀತಾರೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಕಾವೇರಿ ನದಿಯಿಂದ ನಮಗೆ ಅಟ್ಲೀಸ್ಟ್ 9ರಿಂದ 11 TMC ಕುಡಿಯುವ ನೀರನ್ನು ಕೊಡಬೇಕು ಅಂತ. ಅದಕ್ಕೆ ಅವರು ಪತ್ರ ಬರುತ್ತೆ, ಇಲ್ಲ ಆಗೋದಿಲ್ಲ, ಅದು ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ ಹಾಗೆ ಅಂತ. ನಂತರ ಆ ಪತ್ರ ಬರೆದ 6 ತಿಂಗಳಲ್ಲಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಅಡಿಷನಲ್ ಆಗಿ 9ರಿಂದ 10 TMC ನೀರನ್ನು, ಕಾವೇರಿ ನೀರನ್ನು ಕೊಡಬೇಕು ಅನ್ನುವ ಆದೇಶವನ್ನು ಮಾಡ್ತಾರೆ.
ಇದನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ, ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ತಾರತಮ್ಯ ಇಲ್ಲದೆ ಕೆಲಸ ಮಾಡ್ತಾ ಹೋಗ್ಬೇಕು. ಅದೇ ಬಸವಣ್ಣನವರ ಸಂದೇಶ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ನೋಡ್ಬೋದು, ಯಾಕೆಂದರೆ ನೀರಾವರಿ ಬಗ್ಗೆ ಹೇಳೋದಾದರೆ, ಅವರು ಪ್ರಧಾನಮಂತ್ರಿ ಆದಾಗ ಒಂದು ಆಕ್ಸಲರೇಟೆಡ್ ಇರಿಗೇಷನ್ ಸ್ಕೀಮನ್ನು ಹುಟ್ಟಾಕ್ತಾರೆ. ಅಂದರೆ ರಾಜ್ಯ ಮಟ್ಟದ ನೀರಾವರಿ ಇಲಾಖೆಗೆ, ರಾಜ್ಯ ಮಟ್ಟದ ನೀರಾವರಿ ಡ್ಯಾಮ್ಗಳಿಗೆ, ಜಲಾಶಯಗಳಿಗೆ ಕೇಂದ್ರ ಅನುದಾನ ಕೊಡಬಹುದು ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿ ಒಂದು ಆಕ್ಸಲರೇಟೆಡ್ ಇರಿಗೇಷನ್ ಸ್ಕೀಮನ್ನು ಹೊಸದಾಗಿ ಒಂದು ಕೋಡನ್ನು ಮಾಡ್ತಾರೆ. ಅದರಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಆಲ್ಮಟ್ಟಿ ಮತ್ತು ಕೃಷ್ಣ ಜಲನಯನ ಪ್ರದೇಶಕ್ಕೆ ಬಂದಂಥ ಕೇಂದ್ರದಿಂದ ಇದುವರೆಗೆ ಹರಿದು ಬಂದಂಥ ಹಣ 18,000 ಕೋಟಿ ಹಣ ಬಂದಿದೆ. ಅಂದರೆ ಬದಲಾವಣೆ ಆಗಬೇಕು. ನಾವು ನೋಡಿ, ನಾವು ಬಟ್ಟೆ ಬದಲಾಯಿಸ್ತೀವಿ, ಊರು ಬದಲಾಯಿಸ್ತೀವಿ, ಕೆಲಸ ಬದಲಾಯಿಸ್ತೀವಿ, ಆದರೆ ಮನುಷ್ಯ ಬದಲಾವಣೆ ಆಗ್ತಾ ಇಲ್ಲ. ಬಹುಶಃ ನಾವು ಯಾವಾಗ ಈ ಸಮಾಜದಲ್ಲಿ ಬದಲಾವಣೆ ತರಬಹುದು ಅಂದರೆ, ನಾವು ಬೇರೆಯವರಿಗೆ ಏನು ಉಪದೇಶ ಮಾಡ್ತೀವಿ, ಬೇರೆಯವರಿಗೆ ನಾವು ಏನು ಸಲಹೆ ಮಾಡ್ತೀವಿ, ಅದನ್ನ ಫಸ್ಟ್ ನಾವು ಪರಿಪಾಲನೆ ಮಾಡಿದಾಗ ಸಮಾಜ ಪರಿವರ್ತನೆ. ಯಾಕೆಂದ್ರೆ ನಾವು ಕೇವಲ ಬೇರೆಯವರಲ್ಲಿ ತಪ್ಪು ಕಂಡುಹಿಡಿತಾ ಹೋದ್ರೆ ನಮ್ಮ ತಪ್ಪನ್ನ ನಾವು ಸರಿಪಡಿಸ್ಕೋಬೇಕು ಮೊದಲು. ಅದೇ ಬಸವಣ್ಣನವರು ಹೇಳಿದಂತ ಮಾತು. ಹಾಗೆಯೇ ಅವರು ಕೇಂದ್ರಕ್ಕೆ ಹೋದ ಮೇಲೆ, ಯಾಕೆಂದ್ರೆ ಅವರು ಅವರಿಗೆ ಎಷ್ಟು ಒಂದು ಅದ್ಭುತವಾದಂತಹ ಈ ಮೆಮೊರಿ ಪವರ್ ಇದೆ. ಈಗ 93ನೇ ವಯಸ್ಸಿನಲ್ಲಿ, ಈಗ ಕಳೆದ 2 ವರ್ಷದಿಂದ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ. ಯಾಕೆಂದ್ರೆ ಅವರು ಇವತ್ತಿಗೂ ಕೂಡ ಸಂಸದೀಯ ವ್ಯವಸ್ಥೆಯಲ್ಲಿ ಇವತ್ತಿಗೂ ಕೂಡ ವಿದ್ಯಾರ್ಥಿಯಾಗಿ ಇದ್ದಾರೆ. ನಮ್ಮ ಗುರುರಾಜ್ ಅವರು ಕೂಡ ಇವತ್ತಿಗೆ ವಿದ್ಯಾರ್ಥಿ. ಯಾರ್ಯಾರು ಅವರ ಜೀವನ ಪೂರ್ತಿ ಅವರವರ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಾಗ್ತಾರೋ ಅವರು ನಿಜವಾಗ್ಲೂ ಈ ಸಮಾಜಕ್ಕೆ ಒಳ್ಳೆಯ ಸೇವೆ ಕೊಡಲಿಕ್ಕೆ ಸಾಧ್ಯ. ಈಗ ನಾವು ಕೂಡ ಅಷ್ಟೇ. ಇವತ್ತು ನಾನು ಲೋಕಸಭಾ ಸದಸ್ಯನಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಸೋಮವಾರ ಮತ್ತು ಬುಧವಾರ ನಾನು ನನ್ನ ಹೃದ್ರೋಗ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿದ್ದೇನೆ. ಇವತ್ತು 12:30 ಗಂಟೆ ಮಧ್ಯಾಹ್ನ ಯಾರೋ ಒಬ್ಬರಿಗೆ 81 ವರ್ಷದ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇವತ್ತು ನಾನು ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಪ್ರೊಸೀಜರ್ ಮಾಡಿಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಪ್ರಾಥಮಿಕ ಕೆಲಸವನ್ನು ನಾವು ಬಿಡಬಾರದು. ಒಳ್ಳೆಯ ಮನುಷ್ಯರಂದ್ರೆ ಯಾರು? ಅದಕ್ಕೆ ಯಾವ ರೀತಿ ಮಾನದಂಡ ಇದೆ, ಅದಕ್ಕೆ ಯಾವ ರೀತಿ ಮೌಲ್ಯಮಾಪನ ಇದೆ? ನನ್ನ ಅರ್ಥದಲ್ಲಿ ಒಳ್ಳೆಯ ಮನುಷ್ಯ ಅಂದ್ರೆ ಯಾರಪ್ಪ ಅಂದ್ರೆ, ಅಧಿಕಾರ ಮತ್ತು ಹಣ ಇದು ಎರಡೂ ಬಂದಾಗ ಬದಲಾವಣೆ ಆಗದೆ ಇದ್ರೆ ಅವನೇ ಒಳ್ಳೆಯ ಮನುಷ್ಯ. ಅಧಿಕಾರ ಮತ್ತು ಹಣ. ಯಾಕೆ ನೋಡ್ಬೋದು, ಈಗ ಕೆಲವರು ನೋಡಿದ್ದೀನಿ, ಒಂದು ಸಣ್ಣ ಅಧಿಕಾರ ಬಂದರೆ ಅವ್ರು ನಡೆಯುವ ಸ್ಟೈಲೇ ಚೇಂಜ್ ಆಗೋದು, ಮಾತನಾಡುವ ದಾಟಿನೇ ಚೇಂಜ್ ಆಗುತ್ತೆ. ಅಷ್ಟು ಪರಿಚಯರಿರ್ತಾರೆ. ಎದುರು ಬದುರು ಸಿಕ್ಕಿದ್ರೆ ಯಾರೋ ಒಂದು ಗೊತ್ತಿಲ್ಲದೆ ಮಾತಾಡ್ತಾರೆ. ಸೊ ಅದರಿಂದ ನಿಜವಾಗ್ಲೂ ನಾವು ಆ ರೀತಿ ಬದಲಾವಣೆ ಆಗಬೇಕು. ಅಂದರೆ ಸರಳತೆ ದೊಡ್ಡದ, ಸಂಪತ್ತು ದೊಡ್ಡದ. ಬಸವಣ್ಣವರು ಹೇಳೋದು ಸರಳತೆಯೇ ಸಂಪತ್ತಿಗಿಂತ ದೊಡ್ಡದು ಅಂತ ಹೇಳ್ತಾರೆ. ಈಗ ನಾವು ಸಂಪತ್ತನ್ನು ನಾವು ಅಳಿಬೋದು, ಸರಳತೆಯನ್ನು ಅಳಿಲಿಕ್ಕಾಗೋದಿಲ್ಲ. ಆದರೆ ಸರಳತೆಯನ್ನ ನಾವು ಫಾಲೋ ಅಪ್ ಮಾಡ್ತಾ ಇರೋದು, ಅನುಸರಿಸ್ತಾ ಇರೋದು ಬಹಳ ಕಡಿಮೆ. ಎಷ್ಟೋ ಸರಿ ಈ ಮದುವೆಗಳಿಗೆ ಹೋಗಿ ಬಂದ ಮೇಲೆ ಗಲಾಟೆ ಆಗುತ್ತೆ ಮನೆಯಲ್ಲಿ, ದೊಡ್ಡ ಮದುವೆಗಳಿಗೆ ಹೋಗಿ ಬಂದ ಮೇಲೆ. ಸೊ ಸರಳತೆಗೆ ನಾವು ಹೋಲಿಕೆ ಮಾಡ್ಕೋಬೇಕು ಹೊರತು ಸಂಪತ್ತಿಗೆ ನಾವು ಹೋಲಿಕೆ ಮಾಡ್ಕೋಬಾರ್ದು. ಇದು ಬಹಳ ಮುಖ್ಯವಾದದ್ದು. ಮತ್ತು ಸನ್ಮಾನ್ಯ ದೇವೇಗೌಡರು ಬಹುಶಃ ಅವರು ಪ್ರಧಾನಮಂತ್ರಿಯಾಗಿ ಮಾಡಿದಂಥ ಕೆಲಸಗಳು ಕರ್ನಾಟಕದ ಜನರಿಗೆ ಅಷ್ಟು ಗೊತ್ತಿಲ್ಲ, ಉತ್ತರ ಭಾರತದ ಜನರಿಗೆ ಬಹಳ ಗೊತ್ತಿದೆ. ಯಾಕೆಂದ್ರೆ ಇವತ್ತು ಕೂಡ ನೋಡಿ, ಅವರು ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಈ ಸದನದ ಸಂಸತ್ತಿನ ಕಲಾಪಗಳಲ್ಲಿ ಬೆಳಿಗ್ಗೆ 8:30 ಗಂಟೆಗೆ ಡಯಾಲಿಸಿಸ್ ತಗೊಂಡಿದ್ದಾರೆ. ಡಯಾಲಿಸಿಸ್ ವಾರದಲ್ಲಿ 2 ದಿವಸ ಡಯಾಲಿಸಿಸ್ ಬೇಕಾಗಿದೆ ಅವರಿಗೆ. 10:50 ಪಾರ್ಲಿಮೆಂಟಲ್ಲಿ ಕೂತಿದ್ದಾರೆ. ಮತ್ತು ರಾತ್ರಿ 12:30 1 ಗಂಟೆವರೆಗೆ ಅವರು ಈಗಲೂ ಅಧ್ಯಯನ ಮಾಡ್ತಾರೆ. ನಿಜವಾಗ್ಲೂ ಇದು ಅದನ್ನು ಹೇಳಬೇಕು ಅನ್ನಿಸ್ತು. ಇದೇನು ನಾನು ಇದನ್ನು ಗ್ಲೋರಿಫೈ ಮಾಡಿ ಹೇಳ್ತಾ ಇದ್ದೆ. ಅಂದರೆ ಕಾಶ್ಮೀರದ ಬಗ್ಗೆ ಎಷ್ಟೋ ಜನರಿಗೆ ನಮಗೆ ಗೊತ್ತಿಲ್ಲ. ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಏನು ಮಾಡಿದ್ರು ಅಂತ. ಕಾಶ್ಮೀರಕ್ಕೆ 3 ಬಾರಿ
ಭೇಟಿ ಕೊಟ್ಟಂತ ಏಕೈಕ ಪ್ರಧಾನಮಂತ್ರಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು. ಅವ್ರು ಹೇಳ್ತಾರಲ್ಲಿ ಆರ್ಮಿ ಜನರಲ್ ಹೋಗ್ಬೇಡಿ, ಅಲ್ಲಿ ಪಾಕಿಸ್ತಾನದ ಬಾರ್ಡರ್ನಿಂದ ಮಿಸೈಲ್ಸ್ ಬರ್ತಾ ಇದೆ, ಅವಾಗ ಡ್ರೋನ್ಸ್ ಇರಲಿಲ್ಲ, ಮಿಸೈಲ್ಸ್ ಬರ್ತಾ ಇದೆ, ಗನ್ ಶಾಟ್ಸ್ ಬರ್ತಾ ಇದೆ, ನಿಮ್ ಪ್ರಾಣ ಹೋದ್ರೆ ನಾವು ಏನ್ ಮಾಡೋದು ಹೆಚ್ಚು ಕಡಿಮೆ ಆದ್ರೆ. ಆವಾಗ ಅವ್ರು ಹೇಳಿದ್ರಂತೆ, ನಂಗೆ ಅದೆಲ್ಲ ಗೊತ್ತಿಲ್ಲ, ಮೊದಲನೇ ಸರಿ ಒಪ್ಕೊಂಡಿದ್ದೀನಿ ಬೇಡ ಅಂತ, ಎರಡನೇ ಸರಿ ಒಪ್ಕೊಂಡಿದ್ದೀನಿ ಬೇಡ ಅಂತ, ಮೂರನೇ ಸರಿ ನಾನು ಹೋಗ್ಲೇಬೇಕು. ನಾನು ಹೋಗಿ ಅವಾಗ ಹೇಳಿದ್ರಂತೆ, ಅವ್ರ ಗನ್ ಶಾಟ್ ಅಥವಾ ಅವ್ರು ಏನಾದ್ರು ಬಾಂಬ್ ಅಟ್ಯಾಕ್ ಮಾಡಿದರೆ ನಿನಗೇನು ತೊಂದರೆ ಆಗಲ್ಲ, ಯಾಕಂದ್ರೆ ನಾನು ಹೋಗ್ತೀನಿ ನೀನು ಹೋಗ್ತೀಯ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ದಿಟ್ಟ ನಿರ್ಧಾರ. ಕಾಶ್ಮೀರದಲ್ಲಿ ಅವರು ಹಲವಾರು ಫಸ್ಟ್ ಟೈಮ್ ಅಲ್ಲಿ ಒಂದು ಚುನಾವಣೆ ನಡೆಸ್ತಾರೆ. ಆ ಚುನಾವಣೆ ವಿತೌಟ್ ಎನಿ ಬುಲೆಟ್ ಸೌಂಡ್. ಆ ಸಂದರ್ಭದಲ್ಲಿ ಬೇರೆ ಬೇರೆ ವಿದೇಶದ ರಾಯಭಾರಿಗಳನ್ನ ಆಹ್ವಾನ ಮಾಡಿರ್ತಾರೆ ಕಾಶ್ಮೀರಕ್ಕೆ. ಅಲ್ಲಿ ಒಂದು ಊರಿ ಅಂತ ಇದೆ, ಅಲ್ಲಿ ದೊಡ್ಡ ಒಂದು ಮೆಗಾ ಪವರ್ ಪ್ಲಾಂಟ್ ಅನ್ನ ಈ ಶಂಕುಸ್ಥಾಪನೆ ಮಾಡ್ತಾರೆ. ಈಗ ಮೊನ್ನೆ ಹೋಗಿ ನೋಡ್ಕೊಂಡು ಬಂದಿ ಅಂತ ಹೇಳ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಅನಂತನಾಗ್ನಿಂದ ಕಾಶ್ಮೀರಕ್ಕೆ ಅಂದರೆ ಶ್ರೀನಗರಕ್ಕೆ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಇದು ಮಾಡ್ತಾರೆ. ಸೊ ಹೀಗಾಗಿ ಇವತ್ತು ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ ನಾವು. ನಾಗಾಲ್ಯಾಂಡ್ ಆಗ್ಬೋದು, ಅರುಣಾಚಲ ಪ್ರದೇಶ ಆಗ್ಬೋದು, ಅಥವಾ ತ್ರಿಪುರ ಆಗ್ಬೋದು. ಬಹುಶಃ ಭಾರತದ ರಾಜಕೀಯ ಇತಿಹಾಸದಲ್ಲಿ ಆ ಕಾಲದಲ್ಲಿ 1996ನೇ ಇಸ್ವಿನಲ್ಲಿ 6100 ಕೋಟಿ ಬಜೆಟ್ ಅನುದಾನ ಕೊಟ್ಟಂತ ಏಕೈಕ ಪ್ರಧಾನಮಂತ್ರಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು. ಆ 7 ರಾಜ್ಯ, ಅಷ್ಟರಾಜ್ಯ ಅಂತ ಏನ್ ಹೇಳ್ತೀವಿ, ಆ 7 ರಾಜ್ಯಗಳಲ್ಲೂ ಒಂದೊಂದು ದಿವಸ ಹಾಲ್ಟ್ ಮಾಡಿ ಬರ್ತಾರೆ. ಹೀಗಾಗಿ ಇದು ಇಷ್ಟು ಕೆಲಸವನ್ನ ಅವರು ಮಾಡಿದ್ದಾರೆ. ಮತ್ತು ನರ್ಮದಾ ನದಿ ವಿಚಾರ ಆಗ್ಬೋದು, ಅಥವಾ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಇದ್ದಂಥ ಒಂದು ಗಂಗಾ ವಾಟರ್ ಡಿಸ್ಪ್ಯೂಟ್ ಅನ್ನ 30 ವರ್ಷ ನೆನೆಗುದಿಗೆ ಬಿದ್ದಿದ್ದಂಥ ಗಂಗಾ ವಾಟರ್ ಡಿಸ್ಪ್ಯೂಟ್ ಅನ್ನು ಕೂಡ ಅವರು ಸಾಲ್ವ್ ಮಾಡ್ತಾರೆ. ಅಂದ್ರೆ ನರ್ಮದಾ ನದಿ ವಿವಾದ ಕೂಡ ನೆನೆಗುದಿಗೆ ಬಿದ್ದಿರುತ್ತೆ. ಸುಂದರ್ಲಾಲ್ ಬಹುಗುಣ ಅನ್ನೋರು ಅಮರನಾಥ ಉಪವಾಸವನ್ನ ಕೂತಿರ್ತಾರೆ. ಇವರು ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಉತ್ತರಾಖಂಡಕ್ಕೆ ಅವರಿಗೆ ಒಂದು ನಿಂಬೆಹಣ್ಣಿನ ಜ್ಯೂಸ್ ಕುಡಿಸಿ, ಬೇಡ ನಾವು ಇಲ್ಲಿ ಡ್ಯಾಮ್ ಕಟ್ಟಬೇಕು, ಇದರಿಂದ ಏನು ಒಂದು 10 ತಜ್ಞರನ್ನ ನೀವೇ ನೇಮಕ ಮಾಡಿ ಅದನ್ನು ನಾನು ಅಪ್ರೂವ್ ಮಾಡ್ತೇನೆ, ಈ ಮುಷ್ಕರವನ್ನ ಧರಣಿಯನ್ನ ನೀವು ಕೈ ಬಿಡಬೇಕು ಅಂತ ಸುಂದರ್ಲಾಲ್ ಬಹುಗುಣ ಅವರನ್ನ ಒಪ್ಪಿಸಿ ಇವತ್ತು ಫರಕ್ಕ ಭಾಗೀರಥಿ ನದಿಗೆ ಏನು ಡ್ಯಾಮ್ ಕಟ್ಟಿದ್ದಾರೆ ಅದರ ಕ್ರೆಡಿಟ್ ದೇವೇಗೌಡರಿಗೆ ಹೋಗಬೇಕಾಗುತ್ತೆ. ಅವ್ರನ್ನ ಪ್ರಧಾನಮಂತ್ರಿಯಾಗಿ ಇವರೇ ಹೋಗ್ತಾರೆ ಧರಣಿ ಸ್ಥಳಕ್ಕೆ ಹೋಗಿ ನಿಂಬೆಹಣ್ಣಿನ ರಸ ಕುಡಿಸಿ ಆ ಧರಣಿಯನ್ನು ವಾಪಸ್ಸು ಕಳಿಸಿ ಮಾಡ್ತಾರೆ. ಇನ್ನೊಂದು ರೈತರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದ್ರೆ, ಅಖಿಲ ಭಾರತ ಕಿಸಾನ್ ಸಮಿತಿ ಅಧ್ಯಕ್ಷರು ಶರತ್ ಜೋಶಿ ಅಂತ ಮಹಾರಾಷ್ಟ್ರದಲ್ಲಿ ಇರ್ತಾರೆ. ಅವರು ಹತ್ತಿ ಬೆಳೆಗಾರರ ಸಮಸ್ಯೆಗಳನ್ನ ಅವರು ಪ್ರಧಾನಮಂತ್ರಿ ಕಚೇರಿಗೆ ಫೋನ್ ಮಾಡ್ತಾರಂತೆ. ಇವರು ಬೆಳಗಿನ ಜಾವ 4 ಇವರೇ ರಿಸೀವ್ ಮಾಡಿದ್ದಾರೆ ಫೋನ್. ಇಲ್ಲ ನಾನು ದೇವೇಗೌಡ ಮಾತಾಡ್ತಾ ಇರೋದು ಹೇಳಿ ಅಂತಾರೆ. ಇಲ್ಲಿಂದ ಫೋನ್ ಇಡ್ತಾರಂತೆ, ಈಗ ವಾಪಸ್ ಫೋನ್ ಮಾಡ್ತಾರಂತೆ. ಇಲ್ಲೇನಪ್ಪ, ಈಗ ನಾನು ಸೆಕ್ರೆಟರಿಗೆ ಹೇಳಿದ್ದೀನಿ, ನನಗಂತೂ ಸರಿ ನಿದ್ದೆ ಬರಲ್ಲ, ನಾನು 5 ಗಂಟೆಗೆ ಎದ್ದು ಕೆಲಸ ಮಾಡ್ತೀನಿ, ಹೇಳಿ ಏನು ಪ್ರಾಬ್ಲಮ್. ಇಲ್ಲ ನಾವು ನಿಯೋಗ ಬರಬೇಕು, ಇಲ್ಲಿ ಕಾಟನ್ ಗ್ರೋಯರ್ಸ್ ಏನಿದ್ದಾರೆ, ಹತ್ತಿ ಬೆಳೆಗಾರರಿಗೆ ಸಮಸ್ಯೆ ಇದೆ, ರೇಟ್ ಬಿದ್ದೋಗಿದೆ, ಅದರಿಂದ ನಾವು ನಿಯೋಗವನ್ನ ಪ್ರಧಾನಮಂತ್ರಿಯವರ ಬಳಿ ಬರಬೇಕು ಆಗಿ ಅಂತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ನನ್ನ ಹತ್ರ ನಿಯೋಗ ಬೇಡ, ನೀವೊಂದು ಫ್ಯಾಕ್ಸ್ ಕಳಿಸಿ, ನಿಮ್ಮ ಸಮಸ್ಯೆ ಏನಾಗಬೇಕು, ಹೇಗೆ ಬಗೆಹರಿಬೇಕು, ಏನೇನು ಸಮಸ್ಯೆ ಇದೆ. ಇಲ್ಲ ಪ್ರಧಾನಮಂತ್ರಿಗಳೇ ನಾವು ಬರಬೇಕು, ನಿಮ್ಮನ್ನ ವೈಯಕ್ತಿಕವಾಗಿ ನೋಡಬೇಕು ಬರೆಯುವಂತೆ. ಆಮೇಲೆ ಅದಕ್ಕೆ ಅವರು ಸುಮಾರು 12 ಗಂಟೆಗೆ ಅವತ್ತು ಶರತ್ ಜೋಶಿ ಅವರು ಮಹಾರಾಷ್ಟ್ರದ ಈ ಕಾಟನ್ ಬೆಳೆಗಾರರ ಸಮಸ್ಯೆಗಳಿಗೆ ಒಂದು ಫ್ಯಾಕ್ಸ್ ಕಳಿಸ್ತಾರಂತೆ. 12 ಗಂಟೆಗೆ 3 ಗಂಟೆಗೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅವರ ಸಮಸ್ಯೆಗೆಲ್ಲ ಪರಿಹಾರ ಕೊಡ್ತಾರೆ. ಅಷ್ಟು ಅಂದ್ರೆ ಈ ರೀತಿ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು. ಈಗಾಗಲೇ ನಾನು ಹೆಚ್ಚು ಸಮಯವನ್ನ ತೆಗೆದುಕೊಂಡಿದ್ದೇವೆ, ಯಾಕೆಂದ್ರೆ ಇದು ಬಹಳ ಮುಖ್ಯವಾದದ್ದು. ಇವತ್ತು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಭಾಜನರಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮತ್ತು ಗುರುರಾಜ ಖರ್ಗೆಯವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಮತ್ತು ಇಂಥ ಕಾರ್ಯಕ್ರಮದ ಮೂಲಕ ನಾವು ಹೆಚ್ಚು ಹೆಚ್ಚು ಜ್ಞಾನಿಗಳಾಗಬೇಕು. ಯಾಕೆಂದರೆ ಈ ಬದುಕೇ ಒಂದು ಟೆಸ್ಟು, ನಮ್ಮ ಬದುಕೇ ಒಂದು ಟೆಸ್ಟ್ಗಳಿಂದ ಬಹಳ ರೆಸ್ಟು. ಅದೇ ರೀತಿ
ಅತಿಯಾದ ಆಲೋಚನೆಯೇ ವಸ್ತು. ಅದರಿಂದ ತಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟು, ನಾವು ದುಡಿಬೇಕು, ದುಡಿದು ತಿನ್ನಬೇಕು, ನಾವು ಬದುಕಬೇಕು, ಬದುಕಲು ಬಿಡಬೇಕು, ನಾವು ಬೆಳಿಬೇಕು, ಬೇರೆಯವ್ರನ್ನ ಬೆಳೆಸಬೇಕು ಎನ್ನುವುದೇ ನನ್ನ ರಿಕ್ವೆಸ್ಟು. ಮತ್ತು ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಈ ಯುಗದಲ್ಲಿ ನಾವೆಲ್ಲ ತಾತ್ಕಾಲಿಕ ಗೆಸ್ಟ್. ನಮಸ್ಕಾರ. ಪ್ರತಿಯೊಬ್ಬರ ತಲೆನಲ್ಲಿ ನೀವೇ ಬೆಸ್ಟ್. ಸ್ವೀಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ. ಹಾಗೆ ನಿರಂಜನ್, ವಿಶಾಲ, ಮಲ್ಲಿಕಾರ್ಜುನ್ ಅವರು ಗೌರವಿಸ್ತಾ ಇದ್ದಾರೆ. ಮಾನ್ಯ ದೇವೇಗೌಡರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೊಡು ಮಾಡಬೇಕಾಗಿದ್ದಂಥ ಒಂದು ಪ್ರಶಸ್ತಿ ಖಂಡಿತವಾಗ್ಲೂ ನಾವು ಅವರ ಸ್ವಗೃಹಕ್ಕೆ ತೆರಳಿ ನೀಡಿದ್ದೇವೆ. ಆದರೆ ದೇವೇಗೌಡರು ಬಂದಿಲ್ಲ ಅನ್ನೋ ಫೀಲನ್ನು ಮರೆ ಮಾಡಿಸಿದ್ರು ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ನೀರಿನ ಗೆರೆಗಳು ಇರುವಂತಹ ಒಂದು ಪುಸ್ತಕವನ್ನು ನಾವು ತೆಗೆದುಕೊಂಡು ಓದಲೇಬೇಕು. ನಮ್ಮ ದೇವೇಗೌಡರ ಕೊಡುಗೆ ಭಾರತ ದೇಶಕ್ಕೆ ಎಂಥದ್ದು ಅಂತ ಬಹಳ ಅದ್ಭುತವಾಗಿ ತಿಳಿಸಲಾಗಿದೆ. ಧನ್ಯವಾದಗಳನ್ನ ಸಮರ್ಪಿಸ್ತಾ ಈಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಇವತ್ತು ಬಹಳ ಪ್ರತಿಷ್ಠಿತ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಹಾಜರಾಗಿರುವಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿ ನಮ್ಮ ನಾಡಿನ ಹೆಮ್ಮೆಯ ಶಿಕ್ಷಣ ತಜ್ಞರನ್ನು ನುಡಿಗಳನ್ನು ಕೇಳೋಣ ಸರ್. ಪರಮ ಪೂಜ್ಯ ಶ್ರೀಗಳ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವಚನ ಸಾಹಿತ್ಯದ ಆರಾಧಕರೇ ಮತ್ತು ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಗೌರವದ ಪ್ರಣಾಮಗಳು. ಇದು ಭಾಷಣದ ಸಮಯ ಅಲ್ಲ, ನಾನು ಕೃತಜ್ಞತೆ ಸಮರ್ಪಣೆ ಮಾಡುವಂಥ ಕೆಲಸ. ಇಂದು ಬಸವ ವೇದಿಕೆ ನನಗೆ ವಚನ ಸಾಹಿತ್ಯ ಶ್ರೀ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವ ಮಾಡ್ತಿರೋದು ನನ್ನ ಬದುಕಿನ ಅತ್ಯಂತ ಧನ್ಯತೆಯ ಕ್ಷಣಗಳಲ್ಲಿ ಒಂದು ಅಂತ ನಾನು ಹೇಳಬೇಕು. ಈ ಪ್ರಶಸ್ತಿಯನ್ನು ನಾನು ಒಬ್ಬ ವ್ಯಕ್ತಿಯಾಗಿ ಸ್ವೀಕರಿಸ್ತಾ ಇಲ್ಲ, ಅದರ ಬದಲಿಗೆ 12ನೇ ಶತಮಾನದ ಆ ಮಹಾನ್ ಕ್ರಾಂತಿಕಾರಿ ಶರಣರು ಬಿತ್ತಿದಂಥ ಸಮಾನತೆ ಮತ್ತು ಜ್ಞಾನದ ಪರಂಪರೆಗೆ ಸಲ್ಲುತ್ತಿರುವಂಥ ಅರ್ಪಣೆಯಾಗಿ ಭಾವಿಸ್ತೇನೆ. ಅದನ್ನು ಹಾಗೆ ಸ್ವೀಕರಿಸಿದ್ದೇನೆ. ಒಂದು ಧೂಳಿ ಕಣ ಕಣ್ಣಿಗೆ ಕಾಣಿಸೋದಿಲ್ಲ, ದೂರಬೀನ್ ಇಟ್ಕೊಂಡ್ರೆ ಚೂರು ಮಸಕಾಗಿ ಕಾಣಿಸ್ಬೋದು, ಆದರೆ ಮೈಕ್ರೋಸ್ಕೋಪ್ ಇಟ್ಟಾಗ ದೊಡ್ಡದು ಕಾಣಿಸುತ್ತೆ. ಧೂಳಿಕಣ ದೊಡ್ಡದಾಗಲಿಲ್ಲ, ಉಪಕರಣ ಚೆನ್ನಾಗೈತೆ. ಹಾಗೆ ನಾನು ಒಂದು ಧೂಳಿಕಣ, ಪ್ರೀತಿಯ ಅಂತಃಕರಣದ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ದೊಡ್ಡದಾಗಿ ಕಂಡಿರಬೇಕು ನಾನು ಅಷ್ಟೇ. ಆದ್ದರಿಂದ ಅದನ್ನು ನೆನೆಸ್ಕೊಂಡು ಗೌರವ ಕೊಟ್ಟಂತಹ ನಾನು ಪದಾಧಿಕಾರಿಗಳಿಗೆ, ವೇದಿಕೆಯ ಅಧ್ಯಕ್ಷರಿಗೆ ಹಾಗೂ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈ ಬಸವ ವೇದಿಕೆ ಅನೇಕ ವರ್ಷಗಳಿಂದ ಶರಣರ ತತ್ವಗಳನ್ನು ಜನಮಾನಸಕ್ಕೆ ತರೋದಕ್ಕೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದೆ. ಅಂಥ ಮಹತ್ತರವಾದ ವೇದಿಕೆ ನನ್ನ ಅಳಿಲು ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡುವುದು ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವಚನ ಸಾಹಿತ್ಯಕ್ಕೆ ಮತ್ತು ಶರಣರ ಬದುಕಿಗೆ ನನ್ನ ಮನಸ್ಸನ್ನು ಒಲಿಯ ಹಾಗೆ ಮಾಡಿದವನು ನನ್ನ ಅಜ್ಜ. ನಾನು 3-4 ವರ್ಷ ಹುಡುಗ ಇರಬೇಕು. ಎಷ್ಟು ಕಾಸ್ಮೋಪಾಲಿಟನ್ ನಮ್ಮ ಅಜ್ಜ. ನನಗೆ ಇನ್ನೂ ನೆನೆಸ್ಕೊಂಡ್ರೆ ಅದ್ಭುತ ಅನಿಸುತ್ತೆ. ನನ್ನ ಮಟ್ಟಿಗೆ ಒಂದು ಸರ್ವಜ್ಞ. ಬೆಳಿಗ್ಗೆ ನನ್ನ ಒತ್ತಾಯ ಮಾಡಿ ಉಪನಿಷತ್ ಕ್ಲಾಸಿಗೆ ಕಳಿಸ್ತಾ ಇಲ್ಲ, ಉಪನಿಷತ್ ಕಲಿಯಿಂದ. ಸಾಯಂಕಾಲ ರಾತ್ರಿ ಊಟ ಆದಮೇಲೆ ನನ್ನ ಪುಟ್ಟ ಹುಡುಗ ಎದೆ ಮೇಲೆ ಮಲಗಿಸ್ಕೊಂಡು ಶರಣರ ಕಥೆಗಳನ್ನು ಹೇಳಿದ್ರು. ನನ್ನ ಕಣ್ಣು ಮುಂದೆ ಬರ್ತದೆ, ತುಂಬ ಚಂದ ಕಥೆ ಹೇಳೋದು ನಮ್ಮ ಅಜ್ಜ. ಆಗ ನಾನು ಕಿವಿಯಲ್ಲಿ ಕೇಳೋನು, ಎದೆ ಮೇಲೆ ಮಲಗಿಸ್ಕೊಂಡ ಕಿವಿ ನನ್ನ ಬಾಯಿ ಹತ್ರ ಇರುತ್ತಲ್ಲ, ಅವ್ನು ಕೇಳೋನು, ಕತೆ ಕಾಣಿಸ್ತಾ ಇದೆಯೇನೋ, ಕತೆ ಕೇಳಿಸ್ತಾ ಇದೆಯೇನೋ ಅಂತ ಕೇಳ್ತಾ ಇರಲಿಲ್ಲ, ಕತೆ ಕಾಣಿಸ್ತಾ ಇದೆಯೇನೋ ಅಂತ ಕೇಳೋದು. ಅಜ್ಜ ಕಾಣಿಸ್ತಾ ಇದೆ ಅಂತ ಕೇಳಿದಾಗ ಅಂದ್ರೆ ಅವ್ನು ಹೇಳಿದ್ದನ್ನು ಕಣ್ಣು ಮುಂದೆ ಕಟ್ಟಬೇಕು, ಆ ಥರ ಕತೆ ಕಟ್ಟಿಬಿಡುವಂಥ ಅಜ್ಜ. ಅಕ್ಕ ಮಹಾದೇವಿ ಜೀವನದ ಕಥೆಯನ್ನು ಹೇಳಿ ಕೊನೆಗೆ ಅಕ್ಕ ಕದಲಿ ಒನಕ್ಕೆ ಹೋದ್ಲಪ್ಪ ಅಂದಾಗ ನಾನು ಬಿಕ್ಕಿ ಹತ್ತದ ನೆನಪಿದೆ ನನಗೆ. ಅಜ್ಜ ನಾವು ಹೋಗೋಣಡಿ ಕದಲಿ ಒನಕ್ಕೆ ಅಂತ ಹೇಳಿದೆ.
ನೀ ಸಣ್ಣವಿದೆಯಪ್ಪ, ದೊಡ್ಡವನ ಹೋಗು ಅಂತ. ಆ ಮಾತಿನ ಪ್ರಭಾವ ಎಷ್ಟಿತ್ತು ನನ್ನ ಮೇಲೆ ಅಂದರೆ, ನಾನು ಕೆಲಸಕ್ಕೆ ಸೇರಿದ ನನ್ನ ಮೊದಲನೇ ಸಂಬಳ ಬಂದಾಗ ನಾನು ಓದದ್ದೇ ಶ್ರೀಶೈಲಿ. ಈಗ ನಾನು ಆಚೆ ಮಾಡುತ್ತೆ ಎಷ್ಟು ದೊಡ್ಡ ಮನಸ್ಸು ಒಂದು ಅಂದರೆ, ನಾನು ಹೇಳೋದು, ನಾನು ಇಂಗ್ಲೀಷ್ ಬರೋದಿಲ್ವೋ, ನೀ ಬೈಬಲ್ ಓದು, ನೀ ಕುರಾನ್ ಕಲಿ. ಅವನು ಮಾತಾಡ್ತಿದ್ದ. ನನಗೆ ಇವತ್ತಿನ ಕಾಲಕ್ಕೆ ಬಹಳ ಪ್ರಸ್ತುತ ಅನಿಸುತ್ತೆ. ಬಸವಣ್ಣವ್ರು ಹೇಳಿದ ಮಾತನ್ನ ನನಗೆ ಅರ್ಥ ಆಗೋದು ಹೇಳಿದವ ನಮ್ಮ ಅಜ್ಜ. ನೀನೊಂದು ರೂಮಲ್ಲಿ ಕೂತಿದ್ಯಪ್ಪ, ಕೋಣೆಯಲ್ಲಿ ಕೂತಿದ್ಯಾ, 20 ಕಿಟಕಿ ಇದ್ದಾರೆ, ಯಾವುದೇ ಕಿಟಕಿ ಮುಚ್ಚಬೇಡಪ್ಪ, ಮುಚ್ಚಿದ ನಿನಗೆ ಬೆಳಕು ಕಮ್ಮಿ ಆಗ್ತದೆ, ಹೊರಗಡೆ ಬೆಳಕಿದ್ದೆ. ಧರ್ಮಗಳ ಬಗ್ಗೆ ಹೇಳ್ತಾ ಇದ್ದವ. ಯಾವುದರ ಒಂದು ಟೀಕೆ ಮಾಡಕ್ಕೆ ಹೋಗಬೇಡ, ಒಳ್ಳೇದೇನಿದೆ ಆರಿಸ್ಕೋ. ನೀನು ಜೀವನ ತಾನೇ ಬದುಕಬೇಕಾದದ್ದು. ಕಸದ ರುಟ್ಟಿ ಪಕ್ಕ ನಿಂತು ಯಾಕೆ ಒಳಗೆ ನಾರ್ತದೆ ಅಂತೀಯೋ, ಅಲ್ಲಿ ಗುಲಾಬಿ ತೋಟ ಇದೆ, ಹೋಗಿ ಆರಿಸ್ಕೋ, ಬೊಕ್ಕೆ ಮಾಡ್ಕೋ ಜೀವನಕ್ಕೂ. ಪ್ರತಿಯೊಂದು ಧರ್ಮದಲ್ಲಿ ಯಾವ ಚೆನ್ನಾಗಿದೆ ಆರಿಸಿತ್ತು ಅನ್ನುವಂಥವನು ನನಗೆ ಎಷ್ಟು ಹುಚ್ಚ ಹಚ್ಚಿದ್ದ ಅಂದರೆ, ನಾನು ಬೆಂಗಳೂರಿಗೆ ಬಂದಾಗ ಗಾಂಧಿನಗರದವ್ರು ಮೌಲ್ವಿ ಗೊತ್ತು ಮಾಡಿಕೊಂಡು 6 ತಿಂಗಳು ಮನೆಗೆ ಹೋಗಿ ಕುರಾನ್ ಕಲ್ತಿದ್ದೀವಿ. ಕಲಿಬೇಕು ಒಂದು ಅಜ್ಜ ಕಲಿಸಿದ್ರು. ಬೈಬಲ್ ಕಲಿತು ಸಾಕಷ್ಟು ಸಲ ಓದಿದ್ದಾನೆ. ಇದು ಅನಿಸಿದಾಗ ಅನಿಸ್ತು, ಇವತ್ತಿಗೆ ನಮ್ಮ ಅಜ್ಜ ಹೇಳಿದ, 900 ವರ್ಷಗಳ ಹಿಂದೆ ಯಾರಾದರೂ ವಿಚಾರ ಮಾಡಿದ್ರಾಗ ಜಾತಿಗಳನ್ನು ನೋಡಬೇಡಿ, ಅಂತಸ್ತು ನೋಡಬೇಡಿ, ಸಮಾನತೆಯನ್ನು ನೋಡಿ ಅಂತ ಹೇಳಿದಂಥ ಅದ್ಭುತವಾದಂಥ ಮಾತು. ನನ್ನಂತ ಕಾಡಿದವನು, ಹಗಲು ರಾತ್ರಿ ಕಾಡಿದಂಥವನು ಅಲ್ಲನ್ನು ಪ್ರಭು, ಮಲ್ಕೊಳ್ಳೋಕೆ ಬಿಡಲ್ಲ. ಒಂದು ವಚನ ತಲೆಗೆ ಹೋಗ್ಬಿಟ್ಟಂಗೆ ಅರ್ಥ ಆಗೋ ತನಕನೂ ನಿದ್ದೆ ಬರಲ್ಲ. ಹಾಗೆ ಕಾಡಿದಂಥವನು ಅಲ್ಲನ್ನು ಪ್ರಭು. ನನಗೆ ಗೊತ್ತಲೇ ಇಷ್ಟೊತ್ತಲ್ಲಿ ಮಾತಾಡಬೇಕು ಅಂತ ಹೇಳಿದಾಗ ಒಂಥರ ಗಾಬರಿ. ಅಲ್ಲಮ್ಮ ಪ್ರಭು ಇಟ್ಕೊಂಡು ಶಸ್ತ್ರ ವರ್ಣನೆ ಮಾಡೋಕ್ಕೆ ಸಾಧ್ಯ ಇದೆಯೇನೋ ಅನ್ನೋದು ಧೈರ್ಯ ಮಾಡಿದೆ. 7 ದಿವಸ ಮಾತಾಡಿದ್ದೆ ಅಲ್ಲಮ್ಮ ಪ್ರಭು ಬಗ್ಗೆ. ಸಾಕಾಗಲಿಲ್ಲ ಸಮಯ. ಪ್ರಭು ಬಗ್ಗೆ 7 ದಿವಸ ಹೆಂಗೆ ಸಾಕಾಗಿತ್ತು. ಅದು ಕೂಡ ನನ್ನ ಬೊಗಸೆಯಲ್ಲಿ ಆಕಾಶ ಇಟ್ಕೊಂಡಂಥ ಕೆಲಸ. ಅಲ್ಲಮ್ಮ ಪ್ರಭುಗಳ ಬಗ್ಗೆ ಅವರ ಬೆಳಗಿನ ವಚನಗಳು, ಬಸವಣ್ಣವರ ಕಾಯಕ ಸಿದ್ಧಾಂತ ನನಗೆ ಒಂದು ಪದ್ಯ ಕಾಡುತ್ತಿತ್ತು. ನನಗೆ ಎಷ್ಟು ಅದ್ಭುತವಾಗಿ ಕಾಡಿತು ಅಂದರೆ, ದೇವದೇವ ಭಿನ್ನಪವನ ಅವತಾರ, ವಿಪ್ರ ಮೊದಲು ಅಂತ್ಯದ ಕಡೆಯಾಗಿ ಶಿವಭಕ್ತರಾದವರೆಲ್ಲರೂ ಒಂದೇ ಎಂದೆ, ಹಾರುವ ಮೊದಲು ಸ್ವಪಚ ಕಡೆಯಾಗಿ ಭಾವಿಯಾದವರು ಒಂದೇ ಎಂದೆ. ಈ ಹೀಗೆಂದು ನಂಬುವುದು ಎನ್ನ ಮನವು, ಈ ನುಡಿಯ ನಡೆಯೊಳಗೆ ಎಳ್ಳು ಮನೆಯಿಟ್ಟು ಸಂದೇಹ ಉಳ್ಳರೆ ಹರುದೋರಿ ಮೂಕೊಯ್ ಕೂಡಲ ಸಂಗಮ ದೇವ ಅಂತ ಹೇಳ್ತೇನೆ. ಈ ಥರ ಚಾಲೆಂಜ್ ಯಾರು ತಗೋತಾರ ಅಂತ ಅಷ್ಟೇ ಆಗಿದೆ. ಅದಕ್ಕೆ ನನಗೆ ಬಸವಣ್ಣವರ ಕಾಯಕ ಸಿದ್ಧಾಂತ, ಅಕ್ಕನ ವೈರಾಗ್ಯ, ಸಿದ್ದರಾಮೇಶ್ವರ ಕರ್ಮಯೋಗ ಇವೆಲ್ಲವೂ ನನಗೆ ಕೇವಲ ಸಾಹಿತ್ಯವಾಗಿ ಉಳಿಯಲಿಲ್ಲ, ಅವು ಬದುಕಿನ ದಾರಿದೀಪಗಳಾಗಿ ನಿಂತ್ಕೊಂಡು. ಆ ಶರಣರನ್ನು ಕುರಿತು ಮಾತಾಡಿದಂಥ ನಾನು ಕೆಲವು ಉಪನ್ಯಾಸ ಆಗಲಿ ಸಂಪಾದಿಸಿದಂತಹ ಸುಮಾರು 30 ಪುಸ್ತಕಗಳನ್ನು ಶರಣರ ಬಗ್ಗೆ ಮಾಡಿದ್ದುಂಟು. ಅದು ನನ್ನ ಸ್ವಂತ ಶಕ್ತಿ ಅಂತ ತಿಳ್ಕೊಂಡ್ರೆ ಅಹಂಕಾರ ಆಗ್ತದೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಕೂಡಲ ಸಂಗಮ ದೇವ ಬಳ್ಳಿಗೆ ಕಾಯಿ ತಿನ್ನಿತೆ ಅನ್ನೋ ಹಾಗೆ ಇಂದಿನ ಈ ಗೌರವಕ್ಕೆ ಕಾರಣರಾದವರು ನನ್ನ ಪ್ರೇರಣೆ ಕೊಟ್ಟಂಥ ನನ್ನ ಅಜ್ಜ, ನನ್ನ ಗುರುಗಳು, ಮಾರ್ಗದರ್ಶಕರು ಮತ್ತು ವಚನ ಸಾಹಿತ್ಯದ ಆಳವನ್ನು ಅರಿಯೋದಕ್ಕೆ ನನಗೆ ಪ್ರೇರಣೆ ಕೊಟ್ಟಂಥ ಸಹತಿ ಓದುದು. 12ನೇ ಶತಮಾನದ ವಚನ ಚಳವಳಿ ನಮಗೆ ನೀಡಿದಂಥ ಬಹುದೊಡ್ಡ ಕಾಣಿಕೆ ಅಂದರೆ ಮನುಷ್ಯತ್ವ. ಎಲ್ಲ ಹೇಳ್ತೀವಿ ನಾವು, ಮುಖ್ಯವಾಗಿ ಮನುಷ್ಯತ್ವವನ್ನು ಕಲಿಸಿ ಮನುಷ್ಯರನ್ನು ಮನುಷ್ಯರಾಗಿ ನಡೆಸಿಕೊಳ್ಳಿ, ಮನುಷ್ಯರ ಹಾಗೆ ಬದುಕಿ ಅಂತ. ಇಂದು ಸಮಾಜದಲ್ಲಿ ಸೌಹಾರ್ದತೆ, ನೈತಿಕತೆ, ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಅಂತ ನಮಗೆಲ್ಲರಿಗೂ ಅನಿಸಿದೆ. ಶರಣರ ವಚನಗಳು ನಮಗೆ ತೋರುಬೆರಳಾಗಬೇಕು. ಈ ಪ್ರಶಸ್ತಿಯನ್ನು ನಾನು ಆ ಮಹಾಶರಣರ ಪಾದಕಮಲಗಳಲ್ಲಿ ಅರ್ಪಿಸಿ ನನ್ನನ್ನು ಬೆಳೆಸಿದಂಥ ಸಾಹಿತ್ಯ ಲೋಕಕ್ಕೆ ಸಮರ್ಪಿಸ್ತೇನೆ. ಕೊನೆಗೆ ಬ್ರಹ್ಮ ಪದವಿಯನ್ನಲ್ಲೇ, ವಿಷ್ಣು ಪದವಿಯನ್ನಲ್ಲೇ, ರುದ್ರ ಪದವಿಯನ್ನಲ್ಲೇ, ನಾನು ಮತ್ತಾವ ಪದವಿಯನ್ನಲ್ಲೇ ನಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ ಎಂಬ ಬಸವಣ್ಣವರ ವಿನೀತ ಭಾವನೆಯೊಂದಿಗೆ ಈ ಪ್ರಶಸ್ತಿಯನ್ನು ನಾನು ಅದೇ ವಿನಯದಿಂದ ಸ್ವೀಕರಿಸ್ತೇನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತಹ ವಚನಕ್ಕೆ ಒಂದು ಅನ್ವರ್ಥ ನಾವು ಮಾಡಬೇಕು. ರಾಜಕಾಶಕ್ಕೆ ಒಂದು ಜೋರು ಚಪ್ಪಾಳಿಯಿಂದ ಅದ್ಭುತವಾಗಿದ್ದಾರೆ. ಉದ್ದೇಶಿಸಿ ಮಾತನಾಡಲಿಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ. ನಮ್ಮ ನಾಡಿನ ಧೀಮಂತ ರಾಜಕೀಯ ಧುರೀಣರು, ಇನ್ನೂ ಹೆಮ್ಮೆ ಅಂದರೆ ಪ್ರತಿ ಬಾರಿ ಹೇಳ್ತಿರ್ತೀನಿ, ಬಸವ ವೇದಿಕೆಗೆ ಇವರು ಅಧ್ಯಕ್ಷತೆ ವಹಿಸಿದಾಗ ಇವರೇ ನಮ್ಮ ಬಸವ ವೇದಿಕೆ ಮೊಟ್ಟ ಮೊದಲ ಗೌರವಾಧ್ಯಕ್ಷರು, ನಮ್ಮ ಪ್ರೀತಿಯ
ನಿಕಟಪೂರ್ವ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತಾನೆ. ಭಾಷಣ ಕೇಳಿ ನಿಮ್ಗೆ ಯಾವಾಗಲೇ ನೋಡಿ ಅನಿಸ್ತಾ ಇದೆ. ಮನುಷ್ಯನಿಗೆ ಸಹಜ ತಾಳ್ಮೆ ಅನ್ನುವಂಥದ್ದು ಕೂಡ ಒಂದು ಗುಣ. ಎಲ್ಲ ಗುಣಧರ್ಮಕ್ಕೆ ಸಮಯ ಸೀಮಿತ ಇರ್ತದೆ. ಆ ತಾಳ್ಮೆ ಗುಣಧರ್ಮಕ್ಕೆ ಸಮಯ ಬಹಳ ಕಡಿಮೆ ಇರ್ತದೆ. ಮಿಕ್ಕಿದ್ದೆಲ್ಲ ಗುಣಧರ್ಮಕ್ಕೆ ಹೆಚ್ಚಿರ್ತದೆ. ಹೀಗಾಗಿ ಅದನ್ನು ಭಾಳ ಪರೀಕ್ಷೆ ಮಾಡಬಹುದು. ಅದನ್ನ ಅರ್ಥ ಮಾಡ್ಕೊಂಡು ನಾನು ಮಾತಾಡ್ತೀನಿ. ಆತ್ಮೀಯ ಬಂಧುಗಳೇ, ಬಸವ ಜಯಂತಿಯ ಶುಭಾಶಯಗಳು. ಬಸವಶ್ರೀ ವಚನ ಸಾಹಿತ್ಯ ಪ್ರಶಸ್ತಿಯ ಹೊಸ ವೇದಿಕೆಯ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ನಮ್ಮೆಲ್ಲರ ಪರಮ ಪೂಜ್ಯ ಸುತ್ತೂರಿನ ಮಹಾಸ್ವಾಮಿಗಳಾದಂಥ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದಶಕೇಂದ್ರ ಮಹಾಸ್ವಾಮಿಗಳ ಪಾದವನ್ನು ನಮಸ್ಕರಿಸಿ, ಹಿರಿಯ ಸಚಿವರು, ಆತ್ಮೀಯರು, ಹಿರಿಯರಾದಂಥ ಶ್ರೀ ಎಚ್ ಕೆ ಪುಣೆ ಸಾಹೇಬರೇ, ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂಥ ಆತ್ಮೀಯರು, ಚಿಂತಕರು, ಶಿಕ್ಷಣ ತಜ್ಞರು ಆದಂಥ ಶ್ರೀ ಗುರುರಾಜ್ ಕರ್ಜಗಿ ಅವರೇ, ನಮ್ಮ ಲೋಕಸಭಾ ಸದಸ್ಯರು, ಹಿರಿಯ ಹೃದಯ ತಜ್ಞರು, ಆತ್ಮೀಯರಾದಂಥ ಡಾಕ್ಟರ್ ಮಂಜುನಾಥ್ ಅವರೇ, ಬಸವ ವೇದಿಕೆಯ ಜೀವಾಳ ನಮ್ಮ ಸೋಮಶೇಖರ್ ಅವರೇ, ಬಸವ ವೇದಿಕೆಯ ಒಂದು ಆಧಾರ ಸ್ತಂಭವಾಗಿರುವಂಥ ಷಡಾಕ್ಷರಿ ಅವರೇ, ಹಾಗೂ ಇಲ್ಲಿ ನಡೆದಿರುವಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರು, ಇದು ಕಲಿಯುಗ. 4 ಯುಗಗಳಿಗೂ ಕೂಡ ಒಂದೊಂದು ಗುಣಧರ್ಮ ಇದೆ. ಕಲಿಯುಗಕ್ಕೆ ಯಾವುದು ನಾನು ಹೋಗೋದು ನಾವು ಸಮಯ. ಕಲಿಯುಗದ ಗುಣಧರ್ಮ ಯಾವುದು? ಕಲಿಯುಗದ ಗುಣಧರ್ಮ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ತಂತ್ರಾಂಶ ಜ್ಞಾನ, ಕೃತಿಕ ಜ್ಞಾನ, ಇವೆಲ್ಲವೂ ಸೇರಿ ಜ್ಞಾನದ ಜೊತೆಗೆ ಬಹಳ ಪ್ರಮುಖವಾಗಿರುವಂಥ ಗುಣಧರ್ಮ ಜ್ಞಾನ ಮತ್ತು ಕಾಯಕ. ಇದು ಕಲಿಯುಗ. ಹಿಂದಿನ ಯಾವುದೇ ಯುಗದಲ್ಲಿ ಇಷ್ಟು ಸೈನ್ಸ್ ಆಗಲಿ, ವಿಜ್ಞಾನವಾಗಲಿ, ತಂತ್ರಜ್ಞಾನ ಬಳಕೆ ಆಗಿಲ್ಲ. ಇಲ್ಲಂತಲ್ಲ, ಆ ಸಂದರ್ಭದಲ್ಲಿ ಇದ್ರೂ ಕೂಡ ಬಳಕೆ ಆಗಿಲ್ಲ. ಇವತ್ತು ಮನುಷ್ಯ ಇವೆಲ್ಲವನ್ನು ಬಳಕೆ ಮಾಡೋಣ. ಕಾಯಕ ಮತ್ತು ಜ್ಞಾನ, ಇವು ಎರಡರ ಸಮಾಗಮ ಮನುಷ್ಯನ ವಿಕಾಸ. ನಾನು ಜಗತ್ತಿನ ವಿಕಾಸ, ದೇಶದ ವಿಕಾಸ ಅವೆಲ್ಲರೂ ಮಾತಾಡೋದು. ಅದು ಯಾವಾಗ ಆಗಬೇಕು, ಅದು ಕಾಲೇ ತಸ್ಮೈ ನಮಃ ಅಂತ ಆಗ್ತಾ ಇದೆ. ಮೊದಲು ನಾವು ವಿಕಾಸಗೊಳ್ಳಬೇಕು. ನಮಗೆ ಸಮಯ ಕೂಡ ಕಡಿಮೆ ಇದೆ. ಹುಟ್ಟು ಸಾವಿನ ಮಧ್ಯೆ ತಿಳುವಳಿಕೆ ಇರುವಂಥ ಸಮಯ ಕಡಿಮೆ ಇದೆ. ನಮ್ಮದು ಹುಟ್ಟಿ 20 ವರ್ಷ 25 ವರ್ಷ ನಾವೆಲ್ಲ ಗಮನಕ್ಕೆ ಬರುವಾಗ ಕಲಿಯುವಂಥದ್ದು. ಮತ್ತೆ 60-65 ಆದಮೇಲೆ ಚಿಂತನೆ ಮಾಡುವಂಥ ವಿಚಾರಗಳು. ಹೀಗಾಗಿ ಕಲಿಯುವಂಥ ಸಮಯ, ನಮ್ಮ ಬದುಕಿನಲ್ಲಿ ಕಲಿಯುವಂಥ ಸಮಯ ಬಹಳ ಕಡಿಮೆ. ಈ ಪಂಚಭೂತಗಳೇನಿದ್ದಾವೆ, ಈಗಾಗಲೇ ನಮ್ಮ ಮಾತನಾಡಿದಂಥ ಒಂದು ಮಾತ್ರ ಹೇಳಿದ್ರು ಪಂಚಭೂತದ ಬಗ್ಗೆ. ಪಂಚಭೂತ ಇವು ಯಾವಾಗಲೂ ಕೂಡ ಅಲ್ಲಿ ಹೇಳಿದ್ರು, ಸೂರ್ಯಚಂದ್ರ ಬಗ್ಗೆ ಹೇಳಿದ್ರು. ಪಂಚಭೂತಗಳು ಯಾವಾಗಲೂ ಕೂಡ ಶಾಶ್ವತವಾಗಿರ್ತವೆ. ಪಂಚಭೂತಗಳು ಶಾಶ್ವತವಾಗಿರ್ತವೆ, ಆದರೆ ಕಾಲ ಮಾತ್ರ ಅದು ನಿತ್ಯ ನಿರಂತರವಾಗಿ ಅನನ್ಯವಾಗಿ ಇರ್ತದೆ. ಶಾಶ್ವತ ಇರೋದಕ್ಕೂ ಅನನ್ಯ ಇರೋದಕ್ಕೂ ವ್ಯತ್ಯಾಸ. ಇನ್ಫಿನಿಟ್